ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುರ್ಚಿ ಫೈಟ್ ಮಧ್ಯ ಸಿಎಂ ಟೀಮ್ ಫಾರಿನ್ ಹೊರಟಿದೆ. ಈಗ ಆಸ್ಟ್ರೇಲಿಯಾಕ್ಕೆ 21 ಜನ ಶಾಸಕರು ಹಾರ್ತಾ ಇದ್ದಾರೆ. ರಾತ್ರಿಯ ವಿದೇಶಕ್ಕೆ ಕಾಂಗ್ರೆಸ್ನ 20-21 ಜನ MLCಗಳು, ಒಬ್ರು ಮಿನಿಸ್ಟ್ರು, MLAಗಳೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ತೀವ್ರ ವಿರೋಧ ಕೇಳಿ ಬಂದಿತ್ತು ಇದಕ್ಕೆ. ಅದರ ನಡುವೆಯೂ ಕೂಡ ಇವರು ಹೊರಡ್ತಾ ಇರೋದು ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ರಾತ್ರಿ 8 ಗಂಟೆಗೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಟೂರ್ಗೆ ಹೋಗ್ತಾ ಇರೋರಲ್ಲಿ ಸಿದ್ದರಾಮಯ್ಯ ಬಣದಲ್ಲಿರೋರೇ ಜಾಸ್ತಿ ನಂಬರ್ಸ್ ಇರೋದು. ಕೆಲವರಿಗೆ ವೀಸಾ ಸಿಗದ ಕಾರಣ ವಿದೇಶ ಪ್ರವಾಸ ರದ್ದಾಗಿದೆಯಂತೆ, ಅಥವಾ ಇದು ಕೇವಲ ನೆಪನ ಗೊತ್ತಿಲ್ಲ. ಇನ್ನು ಕೆಲವರು ನಾನಾ ಕಾರಣಗಳನ್ನ ಕೊಟ್ಟು ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಕೆಂಗಣ್ಣಿ ಗುರಿಯಾಗೋದು ಬೇಡ ಅಂತ. ಎಸ್, ಇದೇ ವಿಚಾರಕ್ಕೆ ಕೆಲವೊಬ್ರು ಆಬ್ಸೆಂಟ್ ಆಗ್ತಾ ಇದ್ದಾರೆ. ಮಾರ್ಚ್ 1ನೇ ತಾರೀಕು ವಾಪಸ್ ಆಗ್ತಾರೆ. ಅಂದ್ರೆ ಬಜೆಟ್ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ತಾರೆ ಇವರೆಲ್ಲರೂ ಕೂಡ. ಕುರ್ಚಿ ಫೈಟ್ ನಡುವೆ ಸಿಎಂ ಟೀಮ್ ಫಾರಿನ್ ಹೋಗ್ತಾ ಇರೋದು ಬಹಳ ಕುತೂಹಲ ಕಾರಣವಾಗ್ತದೆ. ಹೈಕಮಾಂಡ್ ಬೇಡ ಅಂದ್ರೂ ಕೂಡ ಇವ್ರು ಹೋಗ್ತಾ ಇರೋದು. ಅಂಡ್ ಯಾರ್ಯಾರು ಅನ್ನೋದನ್ನ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಚಿಕ್ಕಮಗಳೂರಿನ MLA HD ತಮ್ಮಯ್ಯ ಮೊದಲನೇ ಬಾರಿ MLA ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದ MLA, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು, ಇವರೆಲ್ಲ ಏನೋ ಅಧ್ಯಯನಕ್ಕೆ ಅಂತ ಇದಾರಪ್ಪ. ಯಾವ ಅಧ್ಯಯನ ಮಾಡ್ಕೊ ಬರ್ತಾರೋ ಗೊತ್ತಿಲ್ಲ. ಹಂಪನಗೌಡ ಬಾದರ್ಲಿ, ಸಿಂಧನೂರು MLA, ಜಗಳೂರು MLA ದೇವೇಂದ್ರಪ್ಪ, ಯಶವಂತರಾಯ್ ಗೌಡ ಪಾಟೀಲ್ ಅವರು, ಇವರು ಇಂಡಿ ಶಾಸಕರು. ಒಟ್ಟು ಸಿದ್ದರಾಮಯ್ಯ ಬಣದಲ್ಲಿರೋರೇ ಜಾಸ್ತಿ ಅನ್ನೋಕ್ಕಿಂತ ಹೆಚ್ಚಾಗಿ DK ಬಣದಲ್ಲಿ ಒಬ್ಬರೂ ಇಲ್ಲ ಅನ್ನೋದನ್ನ ಗಮನಿಸ್ಬೇಕು ನಾವಿಲ್ಲಿ. ಇವರು ಯಾವ ಪ್ರವಾಸ ಇದು? ವೈಯಕ್ತಿಕವಾಗಿ ಹೋಗ್ತಾ ಇದ್ರು ಕೂಡ ಯಾರಿಗಾದ್ರೂ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರಾ? ಕುತೂಹಲ ಮೂಡಿಸ್ತಾ ಇದೆ. ಈ ಟ್ರಿಪ್ಪಿಂದ ಏನೇನು ಬದಲಾವಣೆಗಳಾಗ್ಬೋದು, ಅಥವಾ ಏನಾದರೂ ದೊಡ್ಡ ಬೆಳವಣಿಗೆಗಳಾಗುತ್ತಾ? ಯಾರಿಗೆ ಮೆಸೇಜ್ ಪಾಸ್ ಮಾಡ್ತಾ ಇರೋದು? ಆ್ಯಂಡ್ ವಾಪಸ್ ಬರ್ತಾರೆ ಬಡ್ಜೆಟ್ ಅಷ್ಟೊತ್ತಿಗೆ ಅಂತ ಇದ್ದಾರೆ. ಕಾದ್ ನೋಡೋಣ ಯಾವ್ಯಾವ ರೀತಿಯ ರೆಕ್ಕೆ ಪುಕ್ಕಗಳು ಈ ಟ್ರಿಪ್ಪಿಂದ ಶುರುವಾಗುತ್ತೆ ಅಂತ. ಓಕೆ, ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನೋದರ ಲಿಸ್ಟನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ತಿಮ್ಮಯ್ಯ ಮತ್ತು HD ತಮ್ಮಯ್ಯ, MLC ತಿಮ್ಮಯ್ಯ ಅವರು, MLA ತಮ್ಮಯ್ಯ ಅವರು, ಶರಣಗೌಡ ಬಯ್ಯಾಪುರ MLC, ಅದರ ಜೊತೆಗೆ ಇಂಡಿ MLA ಕೂಡ ಹೋಗ್ತಾ ಇದ್ದಾರೆ. ಒಟ್ಟು 21 ಜನ. ಯಾಕೆ ಹೋಗ್ತಾ ಇದ್ದಾರೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಏನೋ ಕೃಷಿ ಅಧ್ಯಯನಕ್ಕಂತೆ. ಇವ್ರು ಅಧ್ಯಯನ ಮಾಡ್ಕೊ ಬಂದು ಏನು ಮಾಡ್ತಾರೆ? ಅಯ್ಯಪ್ಪ.